27ನೇ ತಾರೀಕು ಭಾನುವಾರದ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷದ ಸಾಧನಾ ಸಮಾವೇಶನ ಬಹುಶಃ ನಾನು ಅನ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೇನೆ ಮೊಟ್ಟ ಮೊದಲನೇ ಕಾರ್ಯಕ್ರಮವಾಗಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದೀವಿ. ಜಿಲ್ಲೆಯ 4 ತಾಲೂಕುಗಳಾದಂತ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಎಲ್ಲಾ ಭಾಗಗಳಲ್ಲಿ ಕೂಡ 16,000 ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಭಿಮಾನಿಗಳೇ ಒಂದೇ ಅಲ್ಲ, ಇಲ್ಲಿ ಏನು ಫಲಾನುಭವಿಗಳಿದ್ದಾರೆ, ಇವತ್ತು ಗಂಗಾ ಕಲ್ಯಾಣದ್ದಾಗಿರ್ಬೋದು, ಸ್ವಾವಲಂಬಿ ಸಾರಥಿ ಆಗಿರ್ಬೋದು, ವಿವಿಧ ಯೋಜನೆಗಳು, ವಿವಿಧ ನಿಗಮಗಳ ಕಡೆಯಿಂದ ಸರ್ಕಾರ ಕೊಟ್ಟಿರ್ತಕ್ಕಂತ ಅನುಕೂಲಗಳಾಗಿರ್ಬೋದು, ಆ ಸವಲತ್ತುಗಳು ಪಡ್ಕೊಂಡಂತ ಪಡಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ನೋಡಿದ್ರೆ ಸುಮಾರು ನಮ್ಮ ಪಂಚಭಾಗಿಗಳಿಂದಾನೇ ಬಹುತೇಕ ಸುಮಾರು 1,500 ಕೋಟಿ ರೂಪಾಯಿಯಷ್ಟು ಈ ಒಂದು 5 ತಾಲೂಕುಗಳಲ್ಲಿ ಇವತ್ತು ಜನರಿಗೆ ನೇರವಾಗಿ ಪಾವತಿ ಆಗಿರ್ತಕ್ಕಂಥದ್ದು ನಾವು ನೋಡಿದೀವಿ. ಅದಲ್ಲದೆ ಕಳೆದ 2 ವರ್ಷದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೇಕಾದಂತ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೂಡ ಮತ್ತೆ ಮೂಲಭೂತ ಅಭಿವೃದ್ಧಿಗಳನ್ನ ನಾವು ಲೆಕ್ಕ ಹಾಕಿದ್ರೆ ಒಟ್ಟಾರೆ 4 ನಮ್ಮ ತಾಲೂಕುಗಳು ಸೇರಿದ್ರೆ ಸುಮಾರು 3,500 ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳಾಗಿ ಮೂಲಭೂತವಾಗಿ ನೀರಾವರಿ ಆಗಿರ್ಬೋದು, ಅಂತರ್ಜಲ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಈ ಎಲ್ಲಾ ವ್ಯವಸ್ಥೆಗಳಿಗೂ ಕೂಡ ಒತ್ತು ಕೊಟ್ಟು ಸಾರ್ವಜನಿಕರ ಬದುಕುಗಳನ್ನ ಬೆಳಗು ಮಾಡೋದಕ್ಕೋಸ್ಕರ ಏನೇನ್ ಮಾಡಬೇಕು ನಮ್ಮ ಸರ್ಕಾರ ಮಾಡಿದೆ. ಅದರಿಂದ ನಾಳೆ ದಿನ ಏನ್ ಕಾರ್ಯಕ್ರಮ ಆಗ್ತಾ ಇದೆ ಅತ್ಯಂತ ಯಶಸ್ವಿಯಾಗಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಗಿದೆ. ಈಗ ತಾನೇ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬ್ರ ಜೊತೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿಕೊಂಡು ತಾಲೂಕುಗಳಲ್ಲಿ ಇರ್ತಕ್ಕಂಥ ಜನರ ಒಂದು ಪರಿಸ್ಥಿತಿನ ತಿಳ್ಕೊಂಡು ಇಲ್ಲಿ ಏನು ವ್ಯವಸ್ಥೆನ ಮಾಡಿದರೆ ನಾಳೆ ದಿನ ಕಾರ್ಯಕ್ರಮಕ್ಕೆ ಅದೆಲ್ಲ ಕೂಡ ಬಂದು ವೀಕ್ಷಣೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾಳೆ ನಡೆಯುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಈಗ ವಿರೋಧ ಪಕ್ಷಗಳು